ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ. ಇವತ್ತು 25 ಡಿಸೆಂಬರ್ 2025ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಇಂದಿನ ಮುರಳಿಯಲ್ಲಿ ಬಾಬ್ದಾದಾರವರು ನಮಗೆಲ್ಲರಿಗೂ ಒಂದು ಅತ್ಯಂತ ಶ್ರೇಷ್ಠ ಪದವಿಯ ಬಗ್ಗೆ ನೆನಪಿಸಿದ್ದಾರೆ. ಇದು ಭವಿಷ್ಯದಲ್ಲಿ ಸಿಗೋ ರಾಜಪದವಿಗಿಂತಲೂ ತುಂಬಾನೇ ಸೂಕ್ಷ್ಮ ಮತ್ತು ವರ್ತಮಾನದ ಶ್ರೇಷ್ಠ ಅನುಭವ. ಅದೇ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಆಗುವುದು. ಹೌದು. ಆ ಶಬ್ದವನ್ನು ಕೇಳುವಾಗಲೇ ಒಂದು ವಿಶೇಷ ಅನುಭವ ಆಗುತ್ತೆ ಅಲ್ವಾ? ಖಂಡಿತ. ಇದು ಕೇವಲ ಒಂದು ಪದವಿಯಲ್ಲ, ಇದು ಪ್ರೀತಿಯ ಸಂಬಂಧದ ಪರಾಕಾಷ್ಠೆ. ಇಂದಿನ ಮುರಳಿಯ ಸಾರವೇ ಇದು. ಈ ಸಿಂಹಾಸನ ಏರಲು ಬೇಕಾದ ಅರ್ಹತೆಯೇನು ಮತ್ತು ನಮ್ಮ ಅರಿವಿಗೇ ಬಾರದಂತೆ ನಮ್ಮನ್ನು ಕೆಳಗಿಳಿಸುವ ಸೂಕ್ಷ್ಮ ತಪ್ಪುಗಳು ಯಾವುವು ಅಂತ ಬಾಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೌದು. ನಮ್ಮ ವೃತ್ತಿಯನ್ನ ಪರಿವರ್ತಿಸಿ ಆ ಹೃದಯ ಸಿಂಹಾಸನದಲ್ಲಿ ಸದಾಕಾಲಕ್ಕೆ ನಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವುದೇ ಇಂದಿನ ನಮ್ಮ ಗುರಿ. ಬನ್ನಿ, ಈ ಆಳವಾದ ಚಿಂತನೆಯಲ್ಲಿ ಮುಳುಗೋಣ. ಖಂಡಿತ. ಮೊದಲಿಗೆ ಬಾಬಾರವರು ಕೇಳಿರುವ ಇಂದಿನ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಪ್ರಶ್ನೆ ಹೀಗಿದೆ: ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವ ಸಾಧನವೇನಾಗಿದೆ? ಅದಕ್ಕೆ ಬಾಬಾ ಕೊಟ್ಟಿರೋ ಉತ್ತರ: ಸದಾ ನೆನಪಿಡಿ, ಯಾವ ಕ್ಷಣವೂ ಕಳೆದುಹೋಯಿತೋ ಅದು ಡ್ರಾಮಾ. ಕಲ್ಪದ ಹಿಂದೆಯೂ ಇದೇ ರೀತಿ ಆಗಿತ್ತು. ಈಗಂತೂ ಸ್ತುತಿ, ನಿಂದನೆ, ಮಾನ, ಅಪಮಾನ ಎಲ್ಲವೂ ಮುಂದೆ ಬರೋದು. ಆದ್ರಿಂದ ತಮ್ಮ ಸ್ಥಿತಿಯನ್ನ ಏಕರಸ ಮಾಡ್ಕೋಬೇಕಂದ್ರೆ ಕಳೆದು ಹೋದುದರ ಚಿಂತನೆ ಮಾಡಬೇಡಿ. ಎಷ್ಟು ಸುಲಭವಾದ ಆದ್ರೆ ಅಷ್ಟೇ ಶಕ್ತಿಶಾಲಿ ಸಾಧನ ಅಲ್ವಾ? ಹೌದು. ಅಂದ್ರೆ ನೋಡಿ, ನಮ್ಮ ಸ್ಥಿತಿ ಏರುಪೇರಾಗೋದೇ ಈ ಗತಿಸಿದ ವಿಷಯಗಳನ್ನ ಮತ್ತೆ ಮತ್ತೆ ನೆಂದು ಹೀಗೆ ಕಾಯ್ತು, ಹಾಗಾಗ್ಬಾರ್ದಿತ್ತು ಅಂತ ಯೋಚನೆ ಮಾಡ್ತಾ ನಮ್ಮ ಮನಸ್ಸಿನ ಶಕ್ತಿ ವ್ಯರ್ಥ ಆಗತ್ತೆ. ನಿಜ. ಬಾಬಾ ಇಲ್ಲಿ ಡ್ರಾಮಾದ ಜ್ಞಾನವನ್ನ ಹೇಗೆ ಪ್ರಾಯೋಗಿಕವಾಗಿ ಬಳಸಬೇಕು ಅನ್ನೋ ಯುಕ್ತಿ ತಿಳಿಸ್ತಿದ್ದಾರೆ. ಡ್ರಾಮಾ ಅಂತ ಬಾಯಲ್ಲಿ ಹೇಳೋದು ಸುಲಭ, ಆದ್ರೆ ಸ್ತುತಿ ಬಂದಾಗ ಹಿಗ್ಗದೆ, ನಿಂದನ ಬಂದಾಗ ಕುಗ್ಗದೆ ಸಾಕ್ಷಿಯಾಗಿ ನೋಡೋದೇ ನಿಜವಾದ ಪುರುಷಾರ್ಥ. ಆ ಸಾಕ್ಷಿ ಸ್ಥಿತಿಯಲ್ಲಿ ನಿಂತ ಆತ್ಮ ಮಾತ್ರವೇ ಸ್ಥಿರವಾಗಿರುತ್ತೆ. ಹೌದು. ಮತ್ತು ಯಾರು ಸ್ಥಿರವಾಗಿರ್ತಾರೋ ಅವರೇ ಬಾಬಾರವರ ಹೃದಯದಲ್ಲಿ ಸ್ಥಿರವಾದ ಆಸನವನ್ನು ಪಡೆಯೋಕ್ ಸಾಧ್ಯ. ಚಂಚಲ ಮನಸ್ಸಿನ ಆತ್ಮ ಆ ಸಿಂಹಾಸನದ ಮೇಲೆ ಕೂರೋಕ್ ಸಾಧ್ಯವಿಲ್ಲ. ಆ ಏಕರಸ ಸ್ಥಿತಿಯನ್ನ ಉಳಿಸ್ಕೊಳ್ಳಲು ಗತಕಾಲದ ಚಿಂತನೆ ಬಿಡಬೇಕು ಅಂತ ತಿಳಿದ್ವಿ. ಇದೇ ಸ್ಥಿತಿಯನ್ನ ಬಲಪಡಿಸೋಕೆ ಇನ್ನೂ ಕೆಲವು ಪ್ರಮುಖ ಜ್ಞಾನದ ಅಂಶಗಳನ್ನ ಬಾಬಾ ಇಂದಿನ ಮುರಳಿಯಲ್ಲಿ ತಿಳಿಸಿದ್ದಾರೆ. ಹೌದು. ಅದರಲ್ಲಿ ಮೊದಲನೇದು ಈ ಜ್ಞಾನ ಮತ್ತು ಜ್ಞಾನ ಕೊಡುವ ತಂದೆಯ ವಿಶಿಷ್ಟತೆಯ ಬಗ್ಗೆ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಅನೇಕ ಸತ್ಸಂಗಗಳಿವೆ, ಆದರೆ ಸತ್ಯ ತಂದೆಯು ರಾಜಯೋಗ ಕಲಿಸಿ ಸತ್ಯಯುಗಕ್ಕೆ ಕರೆದುಕೊಂಡು ಹೋಗುವ ಈ ಪಾಠಶಾಲೆಯೇ ಸತ್ಯವಾದ ಸತ್ಸಂಗವಾಗಿದೆ. ಅದಕ್ಕೆ ಅಲ್ವಾ? ಯಾಕೆಂದ್ರೆ ಇಲ್ಲಿ ವಿದೇಹಿ ಶಿವತಂದೆಯೇ ಗುರು ಮತ್ತು ಶಿಕ್ಷಕನಾಗಿದ್ದಾರೆ, ಬೇರೆ ಯಾರೂ ಇಲ್ಲ. ಹೌದು. ಇದರ ಆಳವನ್ನ ನೋಡಿದ್ರೆ ಬೇರೆಲ್ಲ ಧರ್ಮಸ್ಥಾಪಕರು ದೇಹಧಾರಿಗಳಾಗಿದ್ರು. ಉದಾಹರಣೆಗೆ ಕ್ರಿಸ್ತನು ದೇಹಧಾರಿಯಾಗಿದ್ದನು ಮತ್ತು ಅವನ ಚಿತ್ರವಿದೆ. ಆದರೆ ನಮ್ಮ ಆದಿಸನಾತನ ಧರ್ಮದ ಸ್ಥಾಪಕರಾದ ಶಿವತಂದೆಯು ಬಿಂದುವಾಗಿದ್ದಾರೆ, ಅವ್ಯಕ್ತನಾಗಿದ್ದಾರೆ ಮತ್ತು ಇವರಿಗೆ ನಾಮವಿದ್ದರೂ ಶರೀರ ರೂಪವಿಲ್ಲ. ಇದು ಜ್ಞಾನದ ಅಡಿಪಾಯ ಅಲ್ವಾ? ಖಂಡಿತ. ಇದಕ್ಕೆ ಬಾಬಾ ಇನ್ನೊಂದು ಅಂಶವನ್ನ ಜೋಡಿಸ್ತಾರೆ. ಶಿವತಂದೆಗೆ ಶರೀರವಿಲ್ಲದಿದ್ದರೂ ಅವರನ್ನು ಜ್ಞಾನಸಾಗರ ಎಂದು ಕರೆಯುತ್ತಾರೆ, ಏಕೆಂದರೆ ಅವರು ಕಲ್ಪದ ಹಿಂದೆ ಜ್ಞಾನವನ್ನು ತಿಳಿಸಿದ್ದರು ಮತ್ತು ಈಗಲೂ ತಿಳಿಸುತ್ತಿದ್ದಾರೆ. ಸರಿ. ಅಂದ್ರೆ ಶರೀರವಿಲ್ಲದ ಕಾರಣ ಜ್ಞಾನವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರ ಜ್ಞಾನ ಆತ್ಮದಲ್ಲಿದೆ, ಅದು ಶಾಶ್ವತ. ಈ ವಿಶಿಷ್ಟ ಜ್ಞಾನದಿಂದ ನಾವು ತಲುಪುವ ಗುರಿಯ ಬಗ್ಗೆನೂ ಬಾಬಾ ಸ್ಪಷ್ಟ ಚಿತ್ರಣ ನೀಡಿದ್ದಾರೆ. ಸ್ವರ್ಗದ ಜೀವನ ಹೇಗಿರುತ್ತೆ ಅಂತ. ಹೌದು. ಮತ್ತು ನಮ್ಮ ಬುದ್ಧಿಯಲ್ಲಿ ಆ ಗುರಿಯ ಸ್ಮೃತಿ ಸದಾ ಇರಬೇಕು. ಬಾಬಾ ನೆನಪಿಸ್ತಾರೆ, ನಾವು ಸತ್ಯ ತ್ರೇತಾಯುಗದಿಂದ ಹಿಡಿದು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಪುರುಷೋತ್ತಮರಾಗಲು ಸಂಗಮಯುಗದಲ್ಲಿ ಬಂದು ನಿಂತಿದ್ದೇವೆ. ಆ ಸ್ವರ್ಗದಲ್ಲಿ ದೇವತೆಗಳ ಮಹಲುಗಳು ವಾಸ್ತವದಲ್ಲಿ ಬಹಳ ದೊಡ್ಡದಾಗಿರುತ್ತವೆ. ಮಂದಿರಗಳಲ್ಲಿ ಅದರ ಮಾದರಿಯನ್ನು ಚಿಕ್ಕದಾಗಿ ತೋರಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿನ ಜೀವನದ ಗುಣಮಟ್ಟ ಹೇಗಿರುತ್ತೆ ಅಂದ್ರೆ, ಸ್ವರ್ಗದಲ್ಲಿ ಸೌದೆ ಇತ್ಯಾದಿಗಳನ್ನು ಸುಡುವುದಿಲ್ಲ, ಏಕೆಂದ್ರೆ ಅದರಿಂದ ಬರುವ ಹೊಗೆಯು ದುಃಖ ಕೊಡುತ್ತದೆ. ಅಲ್ಲಿ ದೊಡ್ಡ ಹೂದೋಟಗಳಿರುತ್ತವೆ, ಸುವಾಸನೆ ಇರುತ್ತದೆ. ಅಂದ್ರೆ ದುಃಖದ ಕುರುಹೂ ಇರೋದಿಲ್ಲ. ಖಂಡಿತ. ಆದ್ರೆ ಅಲ್ಲಿಗೆ ತಲುಪೋ ದಾರಿ ಯಾವುದು? ಬಾಬಾ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ನಾವು ಸ್ವರ್ಗಕ್ಕೆ ಹೋಗುವುದು ಎಂದರೆ ಯಾವುದೋ ಹಗ್ಗವನ್ನು ಹಿಡಿದುಕೊಂಡು ಮೇಲೆ ಹೋಗುವುದಲ್ಲ. ಹೌದು. ಬದಲಿಗೆ ಆತ್ಮಿಕ ಸ್ಮೃತಿಯ ಮೂಲಕ ನಾವು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗ್ತೇವೆ.
ಇದು ಭೌತಿಕ ಪ್ರಯಾಣ ಅಲ್ಲ, ಇದು ಆತ್ಮಿಕ ಸ್ಥಿತಿಯ ಪರಿವರ್ತನೆ. ಹಾಗಾದ್ರೆ ಆ ಶ್ರೇಷ್ಠ ಸ್ಥಿತಿಯನ್ನ ತಲುಪೋಕೆ ನಾವು ವರ್ತಮಾನದಲ್ಲಿ ಅನುಸರಿಸಬೇಕಾದ ನಿಯಮಗಳ ಬಗ್ಗೆನೂ ಬಾಬಾ ತಿಳಿಸಿದಾರಾ? ನಮ್ಮ ಕರ್ಮ ಮತ್ತು ಸ್ವಭಾವದ ಬಗ್ಗೆ? ಹೌದು, 3 ತುಂಬಾನೇ ಪ್ರಾಯೋಗಿಕ ಅಂಶಗಳನ್ನ ತಿಳಿಸಿದ್ದಾರೆ. ಮೊದಲನೇದು ಪ್ರಾಮಾಣಿಕತೆಯ ಬಗ್ಗೆ. ಕೇಳದೆ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಕಳ್ಳತನ ಎಂದು ಹೇಳಲಾಗುತ್ತದೆ, ಆದ್ದರಿಂದ ಅಂತಹ ಕೆಲಸ ಮಾಡಬಾರದು. ಇದು ನಮ್ಮ ಯೋಗ್ಯತೆಯ ಅಡಿಪಾಯ. ಸರಿ. ಎರಡನೇದು ಸೇವೆಯ ಬಗ್ಗೆ. ಮನುಷ್ಯರು ಮಾಡುವುದು ಸ್ಥೂಲ ಸೇವೆಯಾಗಿದೆ. ಆದರೆ ತಂದೆಯು ನಮಗೆ ಕಲಿಸ್ತಿರೋದು ಆತ್ಮಿಕ ಸೇವೆಯಂತ. ಯಾಕೆಂದ್ರೆ ಆತ್ಮವು ತಮೋಪ್ರಧಾನವಾಗಿದೆ. ಅದನ್ನು ಸತೋಪ್ರಧಾನವನ್ನಾಗಿ ಮಾಡುವುದೇ ನಿಜವಾದ ಸೇವೆಯಾಗಿದೆ. ನಮ್ಮ ದೃಷ್ಟಿ, ವೃತ್ತಿ ಮತ್ತು ಮಾತುಗಳ ಮೂಲಕ ಬೇರೆಯವರ ಆತ್ಮಕ್ಕೆ ಶಕ್ತಿ ತುಂಬೋದು. ಕೊನೆಯದಾಗಿ ಸ್ವಭಾವದ ಬಗ್ಗೆ ಅದ್ಭುತವಾದ ಹೋಲಿಕೆ. ಸತ್ಯಯುಗದಲ್ಲಿ ಎಲ್ಲಾ ಮನುಷ್ಯಾತ್ಮರು ಪರಸ್ಪರ ಹಾರಿನಲ್ಲಿ ಸಕ್ಕರೆಯಂತೆ ಕ್ಷೀರಖಂಡ ಬೆರೆಯುತ್ತಾರೆ. ಆದರೆ ಈ ರಾವಣನ ಪ್ರಪಂಚದಲ್ಲಿ ಮನುಷ್ಯರು ಉಪ್ಪು ನೀರಿನಂತಿದ್ದಾರೆ ಮತ್ತು ಪರಸ್ಪರ ದುಃಖ ಕೊಡುತ್ತಾರೆ. ಈ ಹೋಲಿಕೆ ಎಷ್ಟು ಅದ್ಭುತವಾಗಿದೆ ನೋಡಿ. ಹೌದಲ್ವಾ? ಉಪ್ಪು ನೀರು ತನ್ನ ಸಂಪರ್ಕಕ್ಕೆ ಬರುವ ಎಲ್ಲವನ್ನೂ ಉಪ್ಪಾಗಿಸುತ್ತೆ. ಅಂದ್ರೆ ನಮ್ಮ ನಕಾರಾತ್ಮಕ ಸ್ವಭಾವ ಬೇರೆಯವರನ್ನೂ ಕೆರಳಿಸುತ್ತೆ. ಹೌದು. ಆದರೆ ಹಾಲು ಸಕ್ಕರೆ ಅದು ಬೇರೆ ವಸ್ತುಗಳನ್ನ ಕೆಡಿಸಲ್ಲ, ಬದಲಿಗೆ ತನ್ನ ಮಾಧುರ್ಯವನ್ನೇ ಹಂಚುತ್ತೆ. ಅದೇ ಬಾಬಾ ಹೇಳ್ತಿರೋದು ಕೇವಲ ಸಿಹಿಯಾಗಿ ಮಾತಾಡಿ ಅಂತಲ್ಲ, ನಮ್ಮ ಮೂಲ ಸ್ವಭಾವವೇ ಮಾಧುರ್ಯದಿಂದ ತುಂಬಿರಬೇಕು ಅಂತ. ಈ ಎಲ್ಲಾ ಜ್ಞಾನದ ಮುತ್ತುಗಳನ್ನ ಕೊಟ್ಟ ನಂತರ ಬಾಬಾರವರ ಪ್ರೀತಿಯ ನೆನಪು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ಈ ಜ್ಞಾನದ ಆಧಾರದ ಮೇಲೆ ನಾವು ಜೀವನದಲ್ಲಿ ಅಳವಡಿಸಿಕೊಡ್ಬೇಕಾದ ಧಾರಣೆಯ ಅಂಶಗಳನ್ನು ನೋಡೋಣ. ಮೊದಲನೆಯ ಅಂಶ, ಅನ್ಯರಿಗೆ ದುಃಖವಾಗುವಂತಹ ಯಾವುದೇ ಕರ್ಮ ಮಾಡಬಾರದು, ಕಟುವಾಗಿ ಮಾತನಾಡಬಾರದು, ಬಹಳ ಬಹಳ ಕ್ಷೀರಖಂಡವಾಗಿರಬೇಕಾಗಿದೆ. ಇದು ನೇರವಾಗಿ ಉಪ್ಪು ನೀರು ಮತ್ತು ಕ್ಷೀರಖಂಡದ ಉದಾಹರಣೆಗೆ ಸಂಬಂಧಿಸಿದೆ ಅಲ್ವಾ? ಹೌದು, ಖಂಡಿತ. ನಮ್ಮ ಮಾತು ಮತ್ತು ನಡತೆ ಮಧುರವಾಗಿರಬೇಕು. ದುಃಖ ಕೊಡುವ ಆತ್ಮ ಬಾಬಾರವರ ಪ್ರೀತಿಯ ಹೃದಯದಲ್ಲಿ ಹೇಗೆ ಸ್ಥಾನ ಪಡೆಯೋಕೆ ಸಾಧ್ಯ? ಅದು ಅಸಾಧ್ಯ. ಎರಡನೆಯ ಅಂಶ, ಯಾವುದೇ ದೇಹದಾರಿಯ ಮಹಿಮೆ ಮಾಡಬಾರದು. ಬುದ್ಧಿಯಲ್ಲಿರ್ಲಿ, ನಮಗೆ ಶಿವತಂದೆಯು ಓದಿಸ್ತಾರೆ, ಅವರೊಬ್ಬರ ಮಹಿಮೆಯನ್ನೇ ಮಾಡಬೇಕಾಗಿದೆ, ಆತ್ಮಿಕ ಸೇವಾದಾರಿಗಳಾಗಬೇಕಾಗಿದೆ. ಇದು ಕೂಡ ಹೃದಯ ಸಿಂಹಾಸನಕ್ಕೆ ನೇರವಾಗಿ ಸಂಬಂಧಿಸಿದೆ. ನಮ್ಮ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆ ಇದ್ರೆ ಮಾತ್ರ ಸ್ಥಿತಿ ಏಕರಸವಾಗಿರುತ್ತೆ. ಹೌದು. ಬೇರೆ ದೇಹಧಾರಿಗಳ ಕಡೆಗೆ ಬುದ್ಧಿ ಹೋದ್ರೆ, ಅವರ ಗುಣ ಅವಗುಣಗಳನ್ನು ನೋಡಿದ್ರೆ ನಾವು ಆ ಸಿಂಹಾಸನದಿಂದ ಕೆಳಗಿಳಿಯುತ್ತೀವಿ. ಸರಿ. ನಮ್ಮ ಆತ್ಮಿಕ ಸೇವೆ ಅಂದ್ರೆ ನಮ್ಮಂತೆ ಎಲ್ಲರ ಬುದ್ಧಿಯೋಗವನ್ನ ಒಬ್ಬ ತಂದೆಯ ಜೊತೆ ಜೋಡಿಸೋದು. ಈಗ ಎಂದಿನ ಅತ್ಯಂತ ಶಕ್ತಿಶಾಲಿ ಭಾಗ, ವರದಾನದ ಕಡೆಗೆ ಬರೋಣ. ಶುದ್ಧ ಸಂಕಲ್ಪದ ವ್ರತದ ಮುಖಾಂತರ ವೃತ್ತಿಯ ಪರಿವರ್ತನೆ ಮಾಡುವಂಥ ಹೃದಯ ಸಿಂಹಾಸನಾಧಿಕಾರಿ ಭವ. ಇದರ ವಿವರಣೆಯನ್ನ ಬಾಬಾ ಹೀಗೆ ಕೊಡ್ತಾರೆ. ಬಾಬ್ದಾದಾರವರ ಹೃದಯ ಸಿಂಹಾಸನವು ಎಷ್ಟು ಪ್ರಿಯವಾಗಿದೆ ಎಂದರೆ, ಈ ಸಿಂಹಾಸನದ ಮೇಲೆ ಸದಾ ಪ್ರಿಯವಾದ ಆತ್ಮರೇ ಕುಳಿತುಕೊಳ್ಳಲು ಸಾಧ್ಯ. ಅವರ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದುಬಿಟ್ರೆ ಅವರು ಸಿಂಹಾಸನಾಧಿಕಾರಿಗಳಾಗೋ ಬದಲು ಬೀಳುವ ಕಲೆಯಲ್ಲಿ ಕೆಳಗೆ ಬಂದು ಬಿಡ್ತಾರೆ. ಆದ್ದರಿಂದ ಮೊದಲು ಶುದ್ಧ ಸಂಕಲ್ಪದ ವ್ರತದ ಮುಖಾಂತರ ತಮ್ಮ ವೃತ್ತಿಯ ಪರಿವರ್ತನೆ ಮಾಡಿ. ವೃತ್ತಿಯ ಪರಿವರ್ತನೆಯಿಂದ ಭವಿಷ್ಯ ಜೀವನ ರೂಪಿ ಸೃಷ್ಟಿ ಬದಲಾಗಿ ಬಿಡುವುದು. ಶುದ್ಧ ಸಂಕಲ್ಪ ಹಾಗೂ ದೃಢ ಸಂಕಲ್ಪದ ವ್ರತದ ಪ್ರತ್ಯಕ್ಷ ಫಲವೇ ಸದಾಕಾಲಕ್ಕಾಗಿ ಬಾಬ್ದಾದಾರವರ ಹೃದಯ ಸಿಂಹಾಸನ. ಹಾಗಾದ್ರೆ ಬಾಬ್ದಾದಾರವರ ಹೃದಯ ಸಿಂಹಾಸನದ ಮಹತ್ವವೇನು? ಇದು ಪ್ರಪಂಚದ ಬೇರೆಲ್ಲ ಸಿಂಹಾಸನಗಳಿಗಿಂತ ಏಕೆ ಶ್ರೇಷ್ಠ ಮತ್ತು ಇದಕ್ಕೆ ಇರುವ ಬೆಲೆ ಏನು? ನೋಡಿ, ಲೌಕಿಕ ಸಿಂಹಾಸನ ತಾತ್ಕಾಲಿಕ, ಜವಾಬ್ದಾರಿ ಮತ್ತೆ ಚಿಂತೆಗಳಿಂದ ಕೂಡಿದೆ. ಆದರೆ ಬಾಬಾರವರ ಹೃದಯ ಸಿಂಹಾಸನ ಅದು ಪ್ರೀತಿ, ಸುರಕ್ಷತೆ ಮತ್ತು ಸದಾಕಾಲದ ಸುಖದ ಅನುಭವವನ್ನ ಕೊಡುತ್ತೆ. ಅದ್ಭುತ. ಅದು ಸ್ವಯಂ ಭಗವಂತನ ಪ್ರೀತಿಯ ಆಸನ. ಇದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ. ಇದರ ಬೆಲೆ ನಮ್ಮ ಸರ್ವಸ್ವ ತ್ಯಾಗ ಮತ್ತು ಸಂಪೂರ್ಣ ಪವಿತ್ರತೆ. ಬಾಬಾ ಸಂಕಲ್ಪದಲ್ಲೂ ಅಪವಿತ್ರತೆ ಬರಬಾರದು ಎಂದಿದ್ದಾರೆ. ಸಾಮಾನ್ಯ ಸಂಕಲ್ಪಕ್ಕೂ ಮತ್ತು ಶುದ್ಧ ಸಂಕಲ್ಪಕ್ಕೂ ಇರುವ ಸೂಕ್ಷ್ಮ ವ್ಯತ್ಯಾಸವೇನು? ಸಾಮಾನ್ಯ ಸಂಕಲ್ಪ ಅಂದ್ರೆ ದೈನಂದಿನ ಕೆಲಸಗಳ ಬಗ್ಗೆ ಯೋಚಿಸೋದು. ಅದು ತಪ್ಪಲ್ಲ. ಆದ್ರೆ ಅದರ ನಡುವೆ ಇವರು ಹೀಗೇಕೆ ಮಾಡಿದ್ರು, ನನಗೆ ಯಾಕೆ ಹೀಗಾಯ್ತು ಅನ್ನೋ ಸಣ್ಣ ವ್ಯರ್ಥ ಅಥವಾ ನಕಾರಾತ್ಮಕ ಸಂಕಲ್ಪ ಬಂದರೂ ಅದು ಅಮರ್ಯಾದೆ, ಅದು ಅಪವಿತ್ರತೆ.
ಶುದ್ಧ ಸಂಕಲ್ಪ ಅಂದ್ರೆ ಸದಾ ಸ್ವಯಂ ಮತ್ತು ಸರ್ವರ ಕಲ್ಯಾಣದ ಭಾವನೆಯಿಂದ ಕೂಡಿರೋದು. ಪ್ರತಿ ಸಂಕಲ್ಪದಲ್ಲೂ ಶ್ರೇಷ್ಠತೆಯ ಶ್ರೀಮತ್ತ ಬೆರೆತಿರುತ್ತೆ. ಇಲ್ಲಿ ವ್ರತ ಎಂಬ ಪದದ ಗಾಂಭೀರ್ಯವೇನು? ದೃಢತೆಗೂ ಮತ್ತು ವ್ರತಕ್ಕೂ ಇರುವ ಸಂಬಂಧವೇನು? ದೃಢತೆ ಅಂದ್ರೆ ಪ್ರಯತ್ನ ಮಾಡೋದು. ಆದ್ರೆ ವ್ರತ ಅಂದ್ರೆ ಅದೊಂದು ದೃಢ ಪ್ರತಿಜ್ಞೆ. ಪ್ರತಿಜ್ಞೆ? ಹೌದು. ಏನೇ ಆಗಲಿ, ಎಂಥದ್ದೇ ಪರಿಸ್ಥಿತಿ ಬರಲಿ, ನನ್ನ ಸಂಕಲ್ಪವನ್ನ ಅಶುದ್ಧವಾಗಲು ಬಿಡೋದೇ ಇಲ್ಲ ಅನ್ನೋ ಅಚಲ ನಿಶ್ಚಯವೇ ವ್ರತ. ಈ ದೃಢವಾದ ವ್ರತವೇ ನಮ್ಮ ಒಳಗಿನ ವೃತ್ತಿಯನ್ನ, ಅಂದ್ರೆ ನಮ್ಮ ಮನಸ್ಸಿನ ಮೂಲಭೂತ ದೃಷ್ಟಿಕೋನವನ್ನ, ಆಟಿಟ್ಯೂಡ್. ಹಾಗಾದ್ರೆ ನಮ್ಮ ವೃತ್ತಿ ಬದಲಾದ್ರೆ ಸೃಷ್ಟಿಯೇ ಬದಲಾಗುತ್ತದೆ ಎಂಬ ತತ್ವವನ್ನ ಒಂದು ಬೀಜ ಮತ್ತು ಮರದ ಉದಾಹರಣೆಯ ಮೂಲಕ ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ವಿವರಿಸಬಹುದಾ? ಖಂಡಿತ. ವೈಜ್ಞಾನಿಕವಾಗಿ ನೋಡಿ, ಒಂದು ಬೀಜದಲ್ಲಿ ಇಡೀ ಮರದ ಸಂಪೂರ್ಣ ಮಾಹಿತಿ, ಅಂದ್ರೆ ಅದರ ಎಲೆ, ಹೂವು, ಹಣ್ಣು ಎಲ್ಲದರ ಸಂಸ್ಕಾರ ಅಡಗಿರುತ್ತೆ. ಹೌದು. ಬೀಜ ಸರಿಯಿದ್ರೆ ಮರನೂ ಸರಿಯಾಗಿರುತ್ತೆ. ಹಾಗೆಯೇ ನಮ್ಮ ವೃತ್ತಿ ಅನ್ನೋದು ಒಂದು ಬೀಜ. ನಮ್ಮ ವೃತ್ತಿ ಶುದ್ಧವಾಗಿದ್ರೆ ಅದರಿಂದ ಹುಟ್ಟುವ ನಮ್ಮ ಸಂಕಲ್ಪ, ಮಾತು, ಕರ್ಮ, ಸಂಬಂಧಗಳು ಮತ್ತು ನಮ್ಮ ಸುತ್ತಲಿನ ವಾತಾವರಣ ಅನ್ನೋ ಸೃಷ್ಟಿನೂ ಸ್ವರ್ಗದಂತೆ ಆಗುತ್ತೆ. ಅಂದ್ರೆ ನಮ್ಮ ಶುಭ ವೃತ್ತಿಯ ವೈಬ್ರೇಷನ್ ಇಡೀ ಜಗತ್ತನ್ನೇ ಪರಿವರ್ತಿಸೋ ಶಕ್ತಿ ಹೊಂದಿದೆ. ನಿಖರವಾಗಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಯಾವ ಸಣ್ಣ ತಪ್ಪುಗಳು ನಮ್ಮನ್ನು ಈ ಸಿಂಹಾಸನದಿಂದ ಕೆಳಗಿಳಿಸುತ್ತವೆ? ಏನಾದ್ರೂ ಪ್ರಾಯೋಗಿಕ ಉದಾಹರಣೆ ಕೊಡಬಹುದಾ? ಬಹಳ ಸೂಕ್ಷ್ಮವಾದ ತಪ್ಪುಗಳು. ಉದಾಹರಣೆಗೆ, ಸೇವೆ ಮಾಡುವಾಗ ಬೇರೆಯವರ ತಪ್ಪನ್ನು ನೋಡೋದು. ನಾನಿಷ್ಟು ಮಾಡ್ತೀನಿ, ಅವ್ರೇನು ಮಾಡಲ್ಲ ಅಂತ ಯೋಚಿಸೋದು. ಹಳೆಯ ವಿಷಯಗಳನ್ನ ಮನಸ್ಸಿನಲ್ಲಿ ಕೆದಕೋದು, ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳೋದು, ಅವರ ಭಾಗ್ಯ ಚೆನ್ನಾಗಿದೆ, ನಂದಲ್ಲ ಅಂತ. ಅಥವಾ ಸಣ್ಣ ನಿರಾಶೆಯ ಸಂಕಲ್ಪ, ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ ಅಂದ್ಕೊಳ್ಳೋದು. ಇವೆಲ್ಲವೂ ನಮ್ಮನ್ನು ಆ ಶ್ರೇಷ್ಠ ಸ್ಥಾನದಿಂದ ಕ್ಷಣ ಮಾತ್ರದಲ್ಲಿ ಕೆಳಗಿಳಿಸುತ್ತೆ. ಹೌದು, ನಿಜ. ಒಮ್ಮೆ ನನ್ನ ಮನಸ್ಸಲ್ಲೇ ಬೇರೆಯವರ ಬಗ್ಗೆ ಒಂದು ಸಣ್ಣ ಅಸೂಯೆಯ ಸಂಕಲ್ಪ ಬಂದಿತ್ತು. ತಕ್ಷಣವೇ ನನಗೆ ಬಾಬಾರವರ ಜೊತೆಗೆ ನನ್ನ ಪ್ರೀತಿಯ ಸಂಬಂಧ ದೂರ ಆದ ಹಾಗೆ ಅನುಭವವಾಯಿತು. ಆಗ ನನಗೆ ಅರಿವಾಯಿತು, ಈ ಸಣ್ಣ ನಕಾರಾತ್ಮಕ ಸಂಕಲ್ಪ ಕೂಡ ನಮ್ಮನ್ನ ಆ ಸಿಂಹಾಸನದಿಂದ ಹೇಗೆ ಕೆಳಗಿಳಿಸುತ್ತೆ ಅಂತ. ಈಗ ಇಂದಿನ ಸ್ಲೋಗನ್ ಅನ್ನು ನೋಡೋಣ. ಎಲ್ಲಿ ಸರ್ವಶಕ್ತಿಗಳು ಜೊತೆಯಲ್ಲಿರುತ್ತದೆ, ಅಲ್ಲಿ ನಿರ್ವಿಘ್ನ ಸಫಲತೆ ಇದ್ದೇ ಇರುತ್ತದೆ. ಇದು ವರದಾನಕ್ಕೆ ಬಹಳ ಸುಂದರವಾಗಿ ಜೋಡಣೆಯಾಗಿದೆ, ಅಲ್ವಾ? ಹೌದು. ಯಾರು ಶುದ್ಧ ಸಂಕಲ್ಪದ ವ್ರತವನ್ನ ಹಿಡಿದು ಹೃದಯ ಸಿಂಹಾಸನದಲ್ಲಿ ಕೂತಿರ್ತಾರೋ ಅವರು ತಂದೆಯ ಸಮೀಪ ಇರೋದ್ರಿಂದ ಅವರ ಬಳಿ ತಂದೆಯ ಸರ್ವಶಕ್ತಿಗಳು ಸಹಜವಾಗಿರುತ್ತೆ. ಆಗ ಅವರಿಗೆ ಯಾವುದೇ ಮಾಯೆಯ ವಿಘ್ನಗಳು ಬರಲು ಸಾಧ್ಯವಿಲ್ಲ. ಮತ್ತು ಸಫಲತೆಯು ಅವರ ಜನ್ಮಸಿದ್ಧ ಅಧಿಕಾರವಾಗುತ್ತದೆ. ಖಂಡಿತ. ಇನ್ನು ಅವ್ಯಕ್ತ ಸೂಚನೆಯಲ್ಲಿ ಬಾಬಾ ಹೇಳಿದ್ದಾರೆ, ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಅಂತಹ ವಾಹಕ ಸ್ಥಿತಿ, ಅರ್ಥಾತ್ ಕರ್ಮಬಂಧನ ಮುಕ್ತ, ಕರ್ಮಾತೀತ ಸ್ಥಿತಿಯೇ ಅಂತಿಮ ವಾಹನವಾಗಿದೆ. ಇದಕ್ಕಾಗಿ ಸರ್ವ ಹದ್ದುಗಳಿಂದ ದೂರ ಬೇಹದ್ದಿನ ಸೇವಾಧಾರಿಗಳಾಗಬೇಕು. ಇದರರ್ಥ ನಮ್ಮ ಅಂತಿಮ ಗುರಿ ಕರ್ಮಾತೀತರಾಗೋದು. ಇದನ್ನ ಹೀಗೆ ಯೋಚಿಸ್ಬೋದು, ಒಂದು ತಾವರೆ ಎಲೆಯ ಮೇಲೆ ನೀರು ಬಿದ್ರೂ ಅದು ಅಂಟ್ಕೊಳ್ಳಲ್ಲ, ಜಾರಿ ಹೋಗುತ್ತೆ. ಹೌದು. ಹಾಗೆಯೇ ನಾವು ಕರ್ಮಾತೀತರಾದಾಗ ಪ್ರಪಂಚದ ಯಾವುದೇ ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರದೆ ನಾವು ನಿರ್ಲಿಪ್ತರಾಗಿರ್ತೀವಿ. ಈ ಸ್ಥಿತಿಯೇ ನಮ್ಮನ್ನ ಬಾಬಾವರ ಜೊತೆ ಕರೆದೊಯ್ಯುವ ವಾಹನ. ಇದು ಸಾಧ್ಯವಾಗುವುದು ನಾವು ದೇಹ, ದೇಹದ ಸಂಬಂಧ, ಹಳೆಯ ಪ್ರಪಂಚದ ಆಕರ್ಷಣೆಗಳೆಂಬ ಹದ್ದುಗಳಿಂದ ಮುಕ್ತರಾದಾಗ ಮಾತ್ರ. ಹೌದು, ಬೇಹದ್ದಿನ ಸೇವಾಧಾರಿಗಳಾದಾಗ ಮಾತ್ರ. ಈ ಮುರಳಿಯ ವಿಚಾರಗಳಿಂದ ನಮಗೆಲ್ಲರಿಗೂ ತಂದೆಯ ಶಕ್ತಿ ದೊರೆತಿರಲಿ. ಈಗ ಸ್ವಮಾನದ ಅಭ್ಯಾಸ ಮಾಡೋಣ. ನಾನು ಸ್ವಯಂ ಭಗವಂತನ ಕಾರ್ಯದಲ್ಲಿ ಸಹಯೋಗಿಯಾಗಿ ಆತ್ಮನಾಗಿದ್ದೇನೆ. ನಾನು ಸ್ವಯಂ ಜ್ಞಾನಸಾಗರನಾದ ಶಿವಬಾಬಾರಿಂದ ರಾಜಯೋಗವನ್ನು ಕಲಿಯುತ್ತಿರುವ ಈಶ್ವರೀಯ ವಿದ್ಯಾರ್ಥಿಯಾಗಿದ್ದೇನೆ. ನಾನು ನೂತನ ವಿಶ್ವದ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಶಿವಬಾಬಾರ ಬಲಗೈಯಾಗಿದ್ದೇನೆ. ನಾನು ಸ್ತುತಿ, ನಿಂದನೆ, ಮಾನ, ಅಪಮಾನಗಳಲ್ಲಿ ಸಮಾನವಾಗಿರುವ ಏಕರಸ ಸ್ಥಿತಿಯುಳ್ಳ ಶ್ರೇಷ್ಠ ಆತ್ಮನಾಗಿದ್ದೇನೆ. ಶುದ್ಧ ಸಂಕಲ್ಪಗಳ ಮೂಲಕ ನನ್ನ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳುವ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ನಾನಾಗಿದ್ದೇನೆ. ನಾನು ಸೃಷ್ಟಿಚಕ್ರದ ಅರಿವಿರುವ ಸ್ವದರ್ಶನ ಚಕ್ರಧಾರಿ ಆತ್ಮನಾಗಿದ್ದೇನೆ. ನಾನು ಗತಿಸಿದ ವಿಷಯಗಳ ಬಗ್ಗೆ ಚಿಂತಿಸದೆ ಸದಾ ಏಕರಸ ಸ್ಥಿತಿಯಲ್ಲಿರುವ ಆತ್ಮನಾಗಿದ್ದೇನೆ. ನಾನು ಸರ್ವಶಕ್ತಿಗಳನ್ನು ನನ್ನ ಜೊತೆಯಲ್ಲಿಟ್ಟುಕೊಂಡಿರುವ ನಿರ್ವಿಘ್ನ ವಿಜಯೀ ಆತ್ಮನಾಗಿದ್ದೇನೆ. ಅಣ್ಣಂದಿರೇ, ಅಕ್ಕದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ.
ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ. ನಾನು ಬಾಬಾರವರ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೇನೆ.